ಇಲ್ಲಿ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿರೋದು ನಿನ್ನೆ ಏನು ನಮಗೆ ಕರ್ನಾಟಕ ಸರ್ಕಾರದಿಂದ ಕೆಲವು ನಾವು ಏನೇನು ಕೇಳ್ಕೊಂಡಿದ್ವು ಎಲ್ಲವನ್ನೂ ಸೌಲಭ್ಯಗಳು ನಮಗೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಚಿತ್ರೋದ್ಯಮ ಒಂದು ನಿನ್ನೆ ಶುಭ ದಿನ ಅಂತಲೇ ನಾನು ಅನಿಸೋಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಮ್ಮಲ್ಲಿ ನಾವು ನಮ್ಮ ಹಿರಿಯರೆಲ್ಲ ಸೇರಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಯಾರ್ಯಾರು ಆಹ್ವಾನಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ, ಎಲ್ಲ ಅಂಗಸಂಸ್ಥೆಗಳೂ ಕೊಟ್ಟಿದ್ದಾರೆ. ಎಜ್ಬೋಡ್ರು ಅಸೋಸಿಯೇಷನ್ ಆಗ್ಬೋದು, ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಬೋದು, ಅವರು ನಮ್ಮಲ್ಲಿ ಇನ್ನು ಕೆಲವರು ಸ್ಟ್ರೈಕುಗಳು ಮಾಡಿದ್ದಾರೆ ನಮ್ಮ ಚೇಂಬರ್ ಮುಂದೆ. ಈಗ ಇದರೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಏನೇನು ಕೇಳಿದ್ರು ಅವ್ರಿಗೆ ಎಲ್ಲವನ್ನೂ ಘೋಷಣೆ ಮಾಡಿದ್ದಾರೆ. ಮೊದಲನೇದಾಗಿ ಉದ್ಯಮದ ಘೋಷಣೆ ಮಾಡಿದ್ದಾರೆ. ಇವತ್ತಿನ ದಿನ ನಾವು ಎಲ್ಲೋ ಒಂದು ಕಡೆ ಇದ್ವಿ, ಒಂದು ಮೂಲೆಯಲ್ಲಿ. ಇವತ್ತಿನ ದಿನ ನಮಗೆ ಕೈಗಾರಿಕೋದ್ಯಮ ಜೊತೆಗೆ ನಮ್ಮನ್ನ ಸೇರಿಸಿದ್ದಾರೆ ಅಂದರೆ ನಮಗೆ ಹೆಮ್ಮೆ ಅನಿಸ್ತದೆ. ಆ ಗೌರ್ಮೆಂಟ್ಗೆ ಧನ್ಯವಾದಗಳು ತಿಳಿಸೋಣ ಅಂತಾನೆ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರಂತ ಗೋವಿಂದಣ್ಣನವರು ಭಾರಿ ಶ್ರಮ ಪಟ್ಟಿದ್ದಾರೆ. ಇದರಿಂದ ಆ ಬಡ್ಜೆಟ್ ಮುಂದಿನ ದಿನಾನು ನಮ್ಮ ಇವ್ರಿಗೆ ಕಾಲ್ ಮಾಡಿ ಕರ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು 20 ನಿಮಿಷ ಇವ್ರ ಜೊತೆಗೆ ಚರ್ಚೆ ಮಾಡಿ ಇಷ್ಟನ್ನೆಲ್ಲನೂ ಅವರು ಅನೌನ್ಸ್ ಮಾಡಿದ್ದಾರೆ. ಒಂದು OTT ಪ್ಲಾಟ್ಫಾರ್ಮ್ ಆಗ್ಬೋದು, ನಮ್ಮ ಅಕಾಡೆಮಿಯಲ್ಲಿ ಒಂದು ಸ್ಕ್ರೀನ್ ಮಲ್ಟಿ ಸ್ಕ್ರೀನ್ ಮಾಡೋದಾಗ್ಬೋದು, ಚಿತ್ರನಗಿರಿ ಆಗ್ಬೋದು, ಇಂಥವು ಅನೇಕ ಏನೇನು ಕೇಳಿದ್ರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಚಿತ್ರೋದ್ಯಮ ಪರವಾಗಿ ನಾನು ಈ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ನಮ್ಮ ಧನ್ಯವಾದಗಳು ಅರ್ಪಿಸೋಕೆ ತಮ್ಮನ್ನೆಲ್ಲ ಇವತ್ತು ಕರೆದಿದ್ದೀವಿ. ಹೇಳಿ ಸರ್. ಸರ್ ಖಂಡಿತ ಎಲ್ಲ ಲ್ಯಾಂಗ್ವೇಜ್ಗೂ ಒಂದೇ ದಾರಿ ಇರಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇತ್ತು. ಅದನ್ನೇ ಮಾಡಿದ್ದಾರೆ. ಈಗಾಗಲೇ ನೆರೆ ರಾಜ್ಯಗಳಲ್ಲಿ ಇದೇ ಏನು ನಮ್ಮಲ್ಲಿ ಟ್ಯಾರಿಫ್ ಇದೆ ಅದನ್ನೇ ನಾವು ತಗೊಂಡು ಅವರಿಗೆ ಸಬ್ಮಿಟ್ ಮಾಡಿದ್ವಿ. ಅದನ್ನ ಅವರು ಅನುಷ್ಠಾನಗೊಳಿಸಿದ್ದಾರೆ. ಅದನ್ನೇ ಅನೌನ್ಸ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಅದು ಮುಂದಕ್ಕೆ ಏನು ಇವತ್ತು ಘೋಷಣೆ ಆಗಿದೆಯಲ್ಲ ಎಲ್ಲವನ್ನು ನಮಗೆ ಅನುಷ್ಠಾನಕ್ಕೆ ತರಲಿ ಅನ್ನೋದು ನಮ್ಮ ಆಸೆ. ಅಲ್ಲಿಗೆ ತುಂಬಾ 2,000, 3,000, 5,000 ಇಲ್ಲ ಎಲ್ಲ ಎನಿ ಮಲ್ಟಿಪ್ಲೆಕ್ಸ್ ಎನಿ ಗೋಲ್ಡ್ ಕ್ಲಾಸ್ ಏಕರೂಪ ಅಂತಾನೆ ಅವರು ಘೋಷಣೆ ಮಾಡಿದ್ರು. 200 ರೂಪಾಯಿ ಒಳಗಡೆ ಇರಬೇಕು ಹೊರತು ಇನ್ನೊಂದು ದಾಖಲೆ ಇಲ್ಲ. ಬೇರೆ ರಾಜ್ಯಗಳಲ್ಲೂ ಕೂಡ ಅದೇ ತರ ಇದೆ. ಮತ್ತೆ ಅವರು ರಾಷ್ಟ್ರೀಯ ಆದ ಹಾಗೆ ಕೋರ್ಟಿಗೆಲ್ಲ ಹೋದ್ರೆ ಇನ್ನು ಚಿತ್ರೋದ್ಯಮದ ಪರವಾಗಿ ಈ ಕಡೆ ಸರ್ಕಾರ ಸಪೋರ್ಟ್ ಇರುತ್ತೆ ಸರ್. ಅವರು ಹೋಗೋಕೆ ಎಲ್ಲರಿಗೂ ಅವಕಾಶ ಇರುತ್ತೆ. ಆದರೆ ಒಂದು ಗೌರ್ಮೆಂಟು ಹೋಮ್ ಡಿಪಾರ್ಟ್ಮೆಂಟಿಂದ ಆಗಿರೋದನ್ನ ನನಗೆ ತಿಳಿದ ಮಟ್ಟಿಗೆ ಅಷ್ಟು ಈಸಿಯಾಗಿ ಅವ್ರು ಬಿಟ್ಕೊಡಲ್ಲ.